ಓಕೆ, ಇನ್ನು ಮೂಡ ಚಕ್ರವ್ಯೂಹದಲ್ಲಿ ಸಿಲುಕಾಕಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಬೆಂಡಾಕಿದ್ದಾರೆ. ಈ ಮಧ್ಯೆ ಕೂಡ ಇವತ್ತು ಸಿಎಂ ಪಾಲಿಗೆ ಬಿಗ್ ಡೇ ಅಂತ ಹೇಳಲಾಗ್ತಾ ಇದೆ. ಅದು ಹೇಗಂತೀರಾ ಈ ಸ್ಟೋರಿ ನೋಡಿ. ಮೂಡ್ ಆಫ್ ಸಿಎಂಗೆ ಇಂದು ಬಿಗ್ ಡೇ. ಸಿದ್ದರಾಮಯ್ಯಗೆ ಇಂದು ಲೋಕ ನೋಟಿಸ್. ಇಂದು ಸಿಬಿಐ ಇಡಿಗೆ ವರ್ಗಾವಣೆಗೆ ಅರ್ಜಿ. ಮೂಡಾ ಸೈಟ್ ಸಂಕಷ್ಟದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯಗೆ ಮತ್ತೆ ಮಂಡೆ ಬಿಸಿ ಶುರುವಾಗಿದೆ. ಶುಕ್ರವಾರ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು ಇವತ್ತು ವಿಚಾರಣೆಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ನಿನ್ನೆ ಮತ್ತು ಮೊನ್ನೆ ಸರ್ಕಾರಿ ರಜೆ ಇದ್ದ ಕಾರಣ ಸಿದ್ದರಾಮಯ್ಯ ಸೇರಿದಂತೆ ಇತರೆ ಆರೋಪಿಗಳಿಗೆ ನೋಟಿಸ್ ನೀಡಿರಲಿಲ್ಲ. ಆದರೆ ಇವತ್ತು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ತನಿಖೆಗೆ ಸಿದ್ಧತೆ ಮಾಡಿಕೊಂಡಿದ್ದು ಇವತ್ತು ನೋಟಿಸ್ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ತವರು ಮನೆಯಿಂದ ಬಂದ ಸೈಟ್ ಸಂಬಂಧ ತಗಾದೆ ಶುರುವಾಗಿದ್ದು ಈ ಬಗ್ಗೆ ತನಿಖೆ ನಡೆಸಲು 4 ತಂಡಗಳನ್ನು ರಚಿಸಲಾಗಿದೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ರಾಮನಗರ ಲೋಕಾಯುಕ್ತ ಡಿವೈಎಸ್ಪಿಗಳ ಪ್ರತ್ಯೇಕ ತಂಡವನ್ನು ರಚಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇಂದು ಸಿದ್ದರಾಮಯ್ಯ ಆರೋಪಿತರಾದ ಮೂಡಾ ಕೇಸನ್ನ ಸಿಬಿಐಗೆ ನೀಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೊರೆ ಹೋಗಿದ್ರು. ಈ ಸಂಬಂಧ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಆಗುವ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲದೆ ಶನಿವಾರ ದೂರುದಾರ ಸ್ನೇಹಮಯಿ ಕೃಷ್ಣ ಇಡಿಗೆ ಮೇಲ್ ಮತ್ತು ಪತ್ರದ ಮೂಲಕ ಮನಿ ಲಾಂಡರಿಂಗ್ ನಡಿ ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ ಜಾರಿ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿ ಪ್ರತ್ಯಕ್ಷ ವರದಿಯನ್ನು ನೀಡಲಿದ್ದಾರಂತೆ. ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ರೂಪದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದ್ರಿಂದ ಜಾರಿ ನಿರ್ದೇಶನದಿಂದ ತನಿಖೆ ನಡೆಸೋ ಸೂಕ್ತ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಇಮೇಲ್ ಮೂಲಕ ದೂರರ್ಜಿಯನ್ನು ಸಲ್ಲಿಸಿದ್ದೀನಿ. ನಾಳೆ ನೇರವಾಗಿ ಅವ್ರ ಕಚೇರಿಗೂ ಕೂಡ ದೂರರ್ಜಿನ ಕೊಡ್ತಾ ಇದ್ದೀವಿ. ಒಟ್ಟಾರೆ ಇಂದು ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಮರ್ಮಾಘಾತ ಮಾತ್ರ ಚಕ್ರವ್ಯೂಹದಲ್ಲಿ ಸಿಲುಕಿದ ಅಭಿಮನ್ಯು ರೀತಿಯಾಗಿದ್ದು ಇಂದು ಮತ್ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಏನೋ ಸಿಎಂ ವಿರುದ್ಧ ದೂರು ನೀಡಿದವರಿಗೆ ಸಂಕಷ್ಟ. ಆರ್ಥಿಕ ಹಿನ್ನೆಲೆ ತನಿಖೆ ನಡೆಸುವಂತೆ ಇಡಿ ಮತ್ತು ಸಿಬಿಐಗೆ ದೂರು. ಸ್ನೇಹಮಯಿ ಕೃಷ್ಣ, ಟಿಜೆ ಅಬ್ರಹಾಂ, ಪ್ರದೀಪ್ ವಿರುದ್ಧ ದೂರು. ಇಡಿ ಸಿಬಿಐಗೆ ದೂರು ನೀಡಿದ ವಕೀಲ ಅಮೃತೇಶ್ ಸಾಮಾಜಿಕ ಕಾರ್ಯಕರ್ತರ ಆರ್ಥಿಕ ತನಿಖೆಗೆ ಮನವಿಯನ್ನು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಬಟ್ ಇಡಿ ಮತ್ತು ಸಿಬಿಐ ಅದನ್ನು ತಗೊಳತ್ತಾ ಅಂತ ಗೊತ್ತಿಲ್ಲ ನನಗೆ. ಬಟ್ ಒಂದು ಸುದ್ದಿ ಅಂತೂ ಬರುತ್ತೆ, ಈ ಸ್ನೇಹಮಯಿ ಕೃಷ್ಣ, ಟಿಜೆ ಅಬ್ರಹಾಂ ಈ ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಎದುರಾಕೋಬೇಕು ಅಂತಂದರೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತಿರುತ್ತೆ. ಸಾಧಾರಣವಾಗಿ ಈ ಹಿಂದೆ ಒಂದು ಘಟನೆ ಆಗಿತ್ತು. ಒಂದು ಘಟನೆ ಆದಾಗ ಕೆಲವರ ಹತ್ರ ದೂರ ಹಾಕಿರ್ತಾರೆ. ಈಗ ಕೆಲವು ಹಿತಾಸಕ್ತಿ ಅರ್ಜಿ ಅಂತಿರುತ್ತೆ, ರಾಜ್ಯದ ಹಿತಾಸಕ್ತಿ ಅರ್ಜಿ. ಅದನ್ನು ರಾಜಕಾರಣಿಗಳು ಅಷ್ಟಕ್ಕೆ ಬರೋದಿಲ್ಲ, ಬಟ್ ರಾಜಕಾರಣಿಗಳು ತಲೆ ಓಡಿಸ್ತಾರೆ. ನನಗೆ ಯಾವುದಕ್ಕೂ ಮರ್ತೋಗಿದೆ, ದೇವೇಗೌಡರು ಒಮ್ಮೆ ನಮ್ಮ ಇವರಿಗೆ ವೈಎಸ್ ದತ್ತ ಅವರಿಗೆ ತುಂಬ ಚೆನ್ನಾಗಿ ನೆನಪಿದೆ. ಯಾವುದೊಂದು ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ ದತ್ತಗೆ ಹೇಳ್ತಾರಂತೆ, ಅನಂತಮೂರ್ತಿನ ಕರಿ ಒಂದು ನಿಮಿಷ ಅಂತೇಳಿ. ಅನಂತಮೂರ್ತಿ, ಡಾಕ್ಟರ್ ಅನಂತಮೂರ್ತಿ ಬರ್ತಾರಂತೆ. ಅನಂತಮೂರ್ತಿ ಅವರು ಈ ಒಂದು ಕೇಸಲ್ಲಿ ನೀವು ಒಂದು PL ಹಾಕಿ ಅಂತಾರೆ. ಅದು ಭಾರ ಅವ್ರಿಗೊಂದು ಇದರ ಘನತೆ ಇರುತ್ತೆ ನೋಡಿ, ಯಾರು ಹಾಕಿದ್ರು ಅಂತ. ಅನಂತಮೂರ್ತಿ ಅವರು ಹಾಕಿದ್ರಂತೆ ಅಂತ ಹೇಳೋದು ಅದು ಇಂಗ್ಲೀಷ್ ಮೀಡಿಯಾ ಎಲ್ಲ ಜಗ್ ಆಗುತ್ತೆ, ಇದಾಗತ್ತೆ. ಈಗ ಯಾರು ಇವರು ಹಾಕಿರೋದು, ಯಾರು ಅವರ ಹೆಸರು? ಅಮೃತೇಶ್ ಓಕೆ ಹಾಕಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ ಅದನ್ನು ಇಡಿ ಮತ್ತು ಸಿಬಿಐ ಹಂಗೆ ತಗೊಳತ್ತಾ ಅಂತ ಗೊತ್ತಿಲ್ಲ. ಬಟ್ ಒಂದಂತೂ ಬಹಳ ಸ್ಪಷ್ಟ, ನಾವು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ, ಅದು ಕೂಡ ಬೇಕಲ್ಲ. ಇದು ಹೆಂಗಿರತ್ತೆ ಅಂತಂದ್ರೆ ಒಂದು ಕಾರಣ ಹಾಗಂತ ಇವ್ರು ಮಾಡಿ ತಪ್ಪು ಅಂತಲ್ಲ, ಇವರು 100% ಕರೆಕ್ಟ್ ಮಾಡಿದ್ದು. ಯಾವುದೋ ಒಬ್ಬ ರಾಜಕಾರಣಿ ಫೀಡ್ ಮಾಡ್ತಾ ಇರ್ತಾನೆ ಅಂತ ಒಂದು ಆರೋಪ ಇರ್ತದೆ. ಅದರಿಂದ ಅವನಿಗೇನೋ ಲಾಭ ಇರುತ್ತೆ. ಒಂದೋ ಬಿಜೆಪಿ ಅಥವಾ ಕಾಂಗ್ರೆಸ್ ಒಳಗಿಂದನೋ ಇವ್ರು ಹೇಳಿದ್ರೆ ನನಗಾಗತ್ತೆ ಅಂತ ಹೇಳಿದ ಹೀಗೆಲ್ಲ ಇರುತ್ತೆ. ಅದು ಎಲ್ಲಿ ತನಕ ಬಂದಿಲ್ಲ ಅಂತ ನೋಡಬೇಕು. ಒಂದಂತೂ ವೀಕ್ಷಕರೇ, ನಾನು ಹೇಳಿದೆ, ಈಗ ಇವರೆಲ್ಲ ಇದಾರಲ್ಲ, ಇವರೆಲ್ಲ ಸಾಮಾಜಿಕ ಹೋರಾಟಗಾರರು, ಕೆಲವರಿಗೆ ಲಾ ಬಗ್ಗೆ ತುಂಬ ಗೊತ್ತಿದೆ. ವಾಟ್ ಎವರ್ ಇಟ್ ಮೇ ಬಿ, ಸುಪ್ರೀಂ ಕೋರ್ಟ್ಗೆ ನಾನು ಭೂತಾಯಿಯ ಮಗ ಅಯ್ಯು ಸಿನಿಮಾದ ಒಂದು ಡೈಲಾಗ್ ಹೇಳಿದೆ, ಕೋರ್ಟಲ್ಲಿ ಗೆದ್ದವ ಸೋತ. ಅದೊಂದು ಡೈಲಾಗ್. ಆರ್ಥಿಕವಾಗಿ ಗೆದ್ದವ ಸೋತವ ಸತ್ತ. ಗೆದ್ದವ ಸೋತವ ಸತ್ತ. ಭೂತಾಯನ ಮಗ ಅಯ್ಯನ ಅಂದ್ರೆ ಕೋರ್ಟ್ಗೆಲ್ಲ ಹೋಗ್ಬೇಡ್ರಪ್ಪ ಅಂತೇಳಿ. ಹಾಗೇನೆ ಯಾಕೆ ಹೇಳ್ತಾ ಇದ್ದಾನೆ, ದುಡ್ಡಿರಲ್ಲ ಅವನು ಗೆದ್ದಿರ್ತಾನೆ ಅವ ಈಗೋ ಪ್ರಾಬ್ಲಮ್ ಅಲ್ಲಿ ಇದ್ದ ಬದ್ದೆಲ್ಲ ಕಳ್ಕೊಂಡಿರ್ತಾನೆ. ಲಾಯರ್ಗಳಿಗೆ ಕೊಟ್ಟು ಇವರು ಲಾಯರ್ಗಳಿಗೆ ಎಲ್ಲಿಂದ ಕೊಡ್ತಾರೆ ದುಡ್ಡು? ದಟ್ ಈಸ್ ದ ಕ್ವಶನ್. ಓಕೆ, ಏನೋ ವಿನೋದ್ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿನೋದ್, ಹೆಂಗಿದೆ ರೀ ಬಿಸಿ ಇವತ್ತಾದ್ರು? ಇಲ್ಲ, ಮೊನ್ನೆ ಕೂಲ್ ಆಗಿತ್ತು. ಈಗ ಜಯಪ್ರಕಾಶ್, ಇವತ್ತಿನಿಂದ ಏನು ಲೋಕಾಯುಕ್ತ ಕಚೇರಿಯಲ್ಲಿ ಅಸಲಿ ಆಟ ಶುರುವಾಗುವಂಥದ್ದು.
ಈಗಾಗಲೇ ಏನು CM ವಿರುದ್ಧ FIR ದಾಖಲಾದ ನಂತರದಲ್ಲಿ 2 ದಿನಗಳ ಕಾಲ ರಜೆ ಇತ್ತು, ಶನಿವಾರ ಮತ್ತು ಭಾನುವಾರ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ವಿಚಾರಣೆಯ ಪ್ರೋಸೆಸ್ಗಳು ನಡೆದಿರಲಿಲ್ಲ. ಕೇವಲ ಚೆಕ್ ಲಿಸ್ಟ್ ಮಾಡ್ಕೊಳ್ಳುವಂತಹ ಕೆಲಸಕ್ಕೆ ಪೊಲೀಸ್ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದರು. ಈಗಾಗಲೇ 4 ತಂಡಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ 4 ತಂಡಗಳಿಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನು ವಹಿಸ್ಕೊಂಡು ಡಾಕ್ಯುಮೆಂಟ್ ಕಲೆಕ್ಷನ್ ಇರ್ಬೋದು, ಈ ಯಾವೆಲ್ಲ ವಿಷಯಗಳಾಗಿರುತ್ತೆ ಅದರಿರ್ಬೋದು, ಜೊತೆಗೆ ಈ ದಾಖಲಾತಿಗಳ ಪರಿಶೀಲನೆ ಇರ್ಬೋದು, ಇವೆಲ್ಲವರು ಕೂಡ ಮಾಡೋದು ಒಂದು ಕಡೆ. ಆದರೆ ಇವತ್ತಿನಿಂದ ಕೂಡ ಏನು ಈ 4 ತಂಡಗಳಿಗೆ ಕೊಟ್ಟಿರುವಂತಹ ಜವಾಬ್ದಾರಿ ಇದೆ, ಕೇವಲ ಇವತ್ತು 2-3 ದಿನ ಮುಗಿಯುತ್ತೆ ಅಂತಲ್ಲ, 1963ರಿಂದ ಹಿಡಿದು ಅಂದರೆ ಲಿಂಗ ಮತ್ತು ಜವರ ಅವರ ಭೂಮಿ ಹೇಗೆ ಬಂತು, ಜೊತೆಗೆ ಅದಾದ ನಂತರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಯಾವ ರೀತಿ ಖರೀದಿ ಮಾಡಿದ್ರು, ಇದೆಲ್ಲದಕ್ಕೂ ಕೂಡ ದಾಖಲಾತಿಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಒಂದಷ್ಟು ಅಂದರೆ ಈಗಾಗಲೇ ಅಧಿಕಾರಿಗಳನ್ನ ಯಾರೆಲ್ಲ ಅಧಿಕಾರಿಗಳ ವಿಚಾರಣೆ ಕರಿಬೇಕು ಅದೆಲ್ಲವೂ ಕೂಡ ಒಂದಷ್ಟು ಪ್ರೋಸೆಸ್ಗಳು ಕೂಡ ಇವತ್ತಿನಿಂದ ಶುರು ಆಗುತ್ತೆ. ಈಗಾಗಲೇ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನ ಅಂದರೆ ಪ್ರಕರಣ ಯಾವಾಗ ಹೊರಗೆ ಬಂತು ಆ ಸಂದರ್ಭದಲ್ಲೇ ಕೂಡ ಸಾಕಷ್ಟು ಮಾಹಿತಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಅವರಿಗೆ ಸದ್ಯಕ್ಕೆ ಅವರು ಕಲೆಕ್ಟ್ ಮಾಡಿರುವಂತಹ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ದೂರಲ್ಲಿದೆ, ಆ ದೂರಿನಲ್ಲಿರುವಂತಹ ಸಾಕಷ್ಟು ಅಂಶಗಳು, ಜೊತೆಗೆ ಅವರೇ ಕೊಟ್ಟಿರುವಂತಹ ಸಾಕಷ್ಟು ದಾಖಲೆಗಳೇನಿದೆ, ಈ ದಾಖಲಾತಿಗಳೆಲ್ಲವನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾರೆ. ಅದಾದ ಬಳಿಕ ಎಲ್ಲವೂ ಕೂಡ ಈಗಾಗಲೇ ಯಾರೆಲ್ಲ ವಿಚಾರಣೆ ಕರಿಬೇಕು, ಮೂಡಾದ ಅಧಿಕಾರಿಗಳನ್ನ ಯಾರನ್ನ ವಿಚಾರಣೆ ಕರಿಬೇಕು, ಜೊತೆಗೆ ಅವತ್ತಿನ ಜಿಲ್ಲಾಧಿಕಾರಿ ಯಾರಿದ್ರು ಅವರನ್ನ ವಿಚಾರಣೆ ಕರಿಬೇಕು, ಇದೆಲ್ಲವನ್ನು ಕೂಡ ನಿರ್ಧಾರ ಮಾಡುವಂಥದ್ದು IO ಆಗಿರುವಂತಹ ಲೋಕಾಯುಕ್ತ XP TJ ಉದೇಶ್ ಅವರಿಗೆ ಬಿಟ್ಟಿರುತ್ತೆ. ಸೊ ಹೀಗಾಗಿ ಇವತ್ತಿನಿಂದ ಒಂದಷ್ಟು ಚಟುವಟಿಕೆಗಳು ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಆರಂಭ ಆಗುತ್ತೆ. ಸೊ ಹೀಗಾಗಿ CM ಅವರ ನಡೆ ಏನಾಗಿರುತ್ತೆ, ಇವತ್ತು ಅವರು ಮೇಲ್ಮನೆ ಸಲ್ಲಿಸ್ತಾರ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.